ನಾವು ಆಕೆಗೋಸ್ಕರವಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಯೇಸಪ್ಪ, ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ಪರಲೋಕದ ತಂದೆಯಾದ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರಗಳನ್ನು ಸಲ್ಲಿಸ್ತೇನೆ ಸ್ವಾಮಿ. ಹೌದು ರಾಜ, ನಿನ್ನ ಆರಾಧಿಸಲು ಯೇಸಪ್ಪ ನೀ ಕೊಟ್ಟ ನಮ್ಮ ಕೃಪೆಗಳಿಗಾಗಿ ಸ್ತೋತ್ರ ಅಪ್ಪ. ಕರ್ತನೆಯಪ್ಪ, ಯಾರೆಲ್ಲ ಕರ್ತನೆಯಪ್ಪ ಹೆಚ್ಚು ಮೂಲಕವಾಗಿ ಚೆನ್ನಾಗಿದ್ದಾರೋ ಪ್ರತಿಭೆಯನ್ನು ಕೂಡ ದೇವರಪ್ಪ ನೀವು ಬಲಪಡಿಸ್ರಿ. ವಾಕ್ಯನ ಕರ್ತನೆ ಹೇಳುವಂತೆ ನಿಮ್ಮ ದಾಸನು ಕೂಡ ಆಶೀರ್ವಾದ ಮಾಡ್ರಿ, ಬಲಪಡಿಸು ಸ್ವಾಮಿ. ನಿನ್ನ ಆತ್ಮನ ಬಲಗಳಿಂದ ತುಂಬಿಸ್ರಿ, 5 ರೀತಿಯ ಬಲಗಳಿಂದ ಒಬ್ಬೊಬ್ಬನು ಕೂಡ ತುಂಬಿಸಿ ನಡೆಸೋಪ್ಪ. ಹೌದು ರಾಜ, ಇನ್ನು ಹೆಚ್ಚಾದ ಕಥನ ಸತ್ಯ ಸುವಾರ್ತನ ತಿಳಿದುಕೊಂಡವರಾಗಿ ಅಪ್ಪ ಮುಂದಿನ ಸಂತತಿಯನ್ನ ರಕ್ಷಣೆ ಮಾಡುವಂತ ಕತೆ ಒಂದು ನಾಯಕರುಗಳಾಗಿದ್ದವರಪ್ಪ. ಎಬ್ಬಿಸುವುದಕ್ಕಾಗಿ ಸ್ತೋತ್ರ ಮಾಡುತ್ತಾ ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಕ್ರಿಸ್ತನಾದ ಯೇಸುವಿನ ನಾಮದಲ್ಲಿ ತಂದೆ, ಆಮೆನ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಜಾಯ್ನ್ ಆಗಿರುವಂತಹ ಎಲ್ಲ ದೇವರ ಮಕ್ಕಳಿಗೆ ಕ್ರಿಸ್ತನಾದ ಯೇಸುವಿನ ನಾಮದಲ್ಲಿ ವಂದಿಸ್ತೇನೆ. ಈ ದಿನದ ವಾಕ್ಯವನ್ನು ಧ್ಯಾನಿಸೋಣ. ಅಧ್ಯಾಯ 9 ಕಳೆದ ವಾರ ನಾವು ಮುಗಿಸಿದ್ದೇವೆ. ಈ ವಾರ ಅಧ್ಯಾಯ 10 ನಾವು ಧ್ಯಾನಿಸೋಣ. ಈ ಒಂದು ಅಧ್ಯಾಯ ಯೇಸು ಸಭೆಯನ್ನು ಆಳುತ್ತಾನೆ ಎಂಬುದಾಗಿ ನೋಡ್ತೇವೆ. ಆಳುವುದು ಅಂದ್ರೆ ಏನು? ಅಧಿಕಾರ ನಡೆಸುವಂತದ್ದು. ಸಭೆಯ ಮೇಲೆ ಸಂಪೂರ್ಣ ಅಧಿಕಾರ ಯೇಸು ಕ್ರಿಸ್ತನಿಗೆ ಇದೆ ಎಂಬುದಾಗಿ ನಾವು ನೋಡ್ತೇವೆ. ಅದಕ್ಕೆ ವಚನ ಇಬ್ರಿ 10ನೇ ಅಧ್ಯಾಯ 2ರಿಂದ 25ನೇ ವಚನ ತನಕನೂ ಕೂಡ ನಾವು ಓದೋದಾದ್ರೆ, ಹೇಗೆ ದೇವರು ಅಂದ್ರೆ ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಮಾನವತಾರಿಯಾಗಿ ಬಂದು ಏನು ಮಾಡಿದರೆ ನಮಗೋಸ್ಕರ, ಮನುಷ್ಯರಿಗೋಸ್ಕರ, ಸಭೆಗೋಸ್ಕರ ಅನ್ನೋದನ್ನ ಈ ವಚನಗಳಲ್ಲಿ ನಾವು ತುಂಬಾ ಸ್ಪಷ್ಟವಾಗಿ ನೋಡ್ಬೋದು. ಅದು ಹೀಗೆ ಪ್ರಾರಂಭವಾಗುತ್ತೆ ನೋಡಿ. ತಂದಿದ್ದ ಪಕ್ಷದಲ್ಲಿ ಆ ಯಜ್ಞ ಸಮರ್ಪಣೆಯು ನಿಂತು ಹೋಗುತ್ತಿತ್ತಲ್ಲ. ಯಾಕಂದ್ರೆ ದೇವಾರಾಧನೆ ಮಾಡುವವರು ಒಂದೇ ಸಾರಿ ಶುದ್ಧೀಕರಿಸಲ್ಪಟ್ಟ ಮೇಲೆ ಅವರಿಗೆ ಪಾಪ ಉಂಟೆಂದು ಅವರ ಮನಸ್ಸು ಇನ್ನೂ ಸಾಕ್ಷಿ ಕೊಡುವುದು ಹೇಗೆ? ಆದರೆ ಆ ಯಜ್ಞಗಳಿಂದ ಪ್ರತಿ ವರುಷದಲ್ಲಿಯೂ ಪಾಪಗಳ ಜ್ಞಾಪಕವಾಗುವುದುಂಟು. ಹೋರಿಗಳ ಮತ್ತು ಹೋತಗಳ ರಕ್ತದಿಂದ ಪಾಪಗಳು ಪರಿಹಾರವಾಗುವುದು ಅಸಾಧ್ಯವಾಗಿದೆಯಲ್ಲ. ಆದದರಿಂದ ಕ್ರಿಸ್ತನು ಭೂಲೋಕದೊಳಗೆ ಬರುವಾಗ, ದೇವರೇ, ಯಜ್ಞ ನೈವೇದ್ಯಗಳು ನಿನಗೆ ಇಷ್ಟವಾಗಿರಲಿಲ್ಲ, ನನಗೆ ದೇಹವನ್ನು ಸಿದ್ಧ ಮಾಡಿಕೊಟ್ಟಿ. ಸರ್ವಾಂಗ ಹೋಮಗಳಲ್ಲಿಯೂ ದೋಷ ಪರಿಹಾರಕ ಯಜ್ಞಗಳಲ್ಲಿಯೂ ನೀನು ಸಂತೋಷ ಪಡಲಿಲ್ಲ. ಆಗ ನಾನು, ಇಗೋ ದೇವರೇ, ನಿನ್ನ ಚಿತ್ತವನ್ನು ನೆರವೇರಿಸುವುದಕ್ಕೆ ಬಂದಿದ್ದೇನೆ, ಗ್ರಂಥದ ಸುರುಳಿಯಲ್ಲಿ ನನ್ನನ್ನು ಕುರಿತು ಬರೆದದೆ ಎಂದು ಹೇಳಿದೆನು ಅನ್ನುತ್ತಾನೆ. ಧರ್ಮಶಾಸ್ತ್ರದ ಪ್ರಕಾರ ಸಮರ್ಪಣೆಯಾಗುತ್ತಾ ಬರುವ ಯಜ್ಞ ನೈವೇದ್ಯಗಳು, ಸರ್ವಾಂಗ ಹೋಮಗಳು, ದೋಷ ಪರಿಹಾರಕ ಯಜ್ಞಗಳು ನಿನಗೆ ಇಷ್ಟವಾಗಿರಲಿಲ್ಲ. ನೀನು ಅವುಗಳಲ್ಲಿ ಸಂತೋಷ ಪಡುವುದಿಲ್ಲ ಎಂದು ಮೇಲೆ ಹೇಳಿದ ತರುವಾಯ, ಇಗೋ ನಿನ್ನ ಚಿತ್ತವನ್ನು ನೆರವೇರಿಸುವುದಕ್ಕೆ ಬಂದಿದ್ದೇನೆ ಎಂದು ಹೇಳಿದ್ದಾನೆ. ಆತನು ಎರಡನೇದನ್ನು ಸ್ಥಾಪಿಸುವುದಕ್ಕಾಗಿ ಮೊದಲನೇದನ್ನು ತೆಗೆದು ಬಿಡುತ್ತಾನೆ. ಯೇಸು ಕ್ರಿಸ್ತನು ಒಂದೇ ಸಾರಿ ದೇಹ ಸಮರ್ಪಣೆ ಮಾಡಿ ದೇವರ ಚಿತ್ತವನ್ನು ನೆರವೇರಿಸಿದರಿಂದಲೇ ನಾವು ಶುದ್ಧರಾದೆವು. ಇದಲ್ಲದೆ ಆ ಯಾಜಕರೆಲ್ಲರೂ ದಿನಾಲು ಸೇವೆ ಮಾಡುತ್ತಾ ಎಂದಿಗೂ ಪಾಪ ನಿವಾರಣೆ ಮಾಡಲಾರದಂತ ಒಂದೇ ವಿಧವಾದ ಯಜ್ಞಗಳನ್ನು ಪದೇ ಪದೇ ಸಮರ್ಪಿಸುತ್ತಾ ನಿಂತುಕೊಂಡಿರುವರು. ಆದರೆ ಈ ಯಾಜಕನು ಅಂದ್ರೆ ಯೇಸು ಕ್ರಿಸ್ತನು ಪಾಪ ನಿವಾರಣೆಗೋಸ್ಕರ ನಿರಂತರವಾಗಿ ನಿಲ್ಲುವ ಒಂದೇ ಯಜ್ಞವನ್ನು ಸಮರ್ಪಿಸಿ ದೇವರ ಬಲಗಡೆಯಲ್ಲಿ ಕೂತುಕೊಂಡನು. ಅಂದಿನಿಂದ ತನ್ನ ವಿರೋಧಿಗಳು ತನ್ನ ಪಾದ ಪೀಠವಾಗಿ ಹಾಕಲ್ಪಡುವ ತನಕ ಆತನು ಕಾದಿರುವನು. ಪವಿತ್ರರಾಗುತ್ತಿರುವವರನ್ನು ಒಂದೇ ಸಮರ್ಪಣೆಯಿಂದ ನಿರಂತರವಾಗಿ ಸಿದ್ಧಿಗೆ ತಂದಿದ್ದಾನಷ್ಟೇ. ಪವಿತ್ರ ಆತ್ಮನು ಸಹ ನಮಗೆ ಸಾಕ್ಷಿ ಕೊಡುವವನಾಗಿ ಆ ದಿನಗಳು ಬಂದ ಮೇಲೆ
ನಾನು ಅವರ ಸಂಗಡ ಮಾಡಿಕೊಳ್ಳುವ ಒಡಂಬಡಿಕೆಯು ಹೀಗಿರುವುದು, ನನ್ನ ಯಜ್ಞಗಳನ್ನು ಅವರ ಹೃದಯದಲ್ಲಿ ಇಡುವೆನು, ಅವರ ಮನಸ್ಸಿನ ಮೇಲೆ ಅವುಗಳನ್ನು ಬರೆಯುವೆನು ಎಂದು ಕರ್ತನು ನುಡಿಯುತ್ತಾನೆಂಬುದಾಗಿ ಹೇಳಿದ ಮೇಲೆ, ಇನ್ನು ಅವರ ಪಾಪಗಳನ್ನು ಅವರ ದುಷ್ಕೃತ್ಯಗಳನ್ನು ನನ್ನ ನೆನಪಿಗೆ ಎಂದಿಗೂ ತರುವುದಿಲ್ಲ. ಅವರ ಪಾಪಗಳನ್ನು ಅವರ ದುಷ್ಕೃತ್ಯಗಳನ್ನು ನನ್ನ ನೆನಪಿಗೆ ಎಂದಿಗೂ ತರುವುದಿಲ್ಲ ಎಂದು ಹೇಳುತ್ತಾನೆ. ಪಾಪಗಳು ಪರಿಹಾರವಾದಲ್ಲಿ ಇನ್ನೂ ಅವುಗಳ ವಿಷಯದಲ್ಲಿ ಸಮರ್ಪಣೆ ಮಾಡುವುದು ಅವಶ್ಯವಿಲ್ಲ. ಹೀಗಿರುವಲ್ಲಿ ಸಹೋದರರೇ, ಯೇಸು ನಮಗೋಸ್ಕರ ಪ್ರತಿಷ್ಠಿಸಿದ ಜೀವವುಳ್ಳ ಹೊಸ ದಾರಿಯಲ್ಲಿ, ನಮಗೋಸ್ಕರ ಪ್ರತಿಷ್ಠಿಸಿದ ಜೀವವುಳ್ಳ ಹೊಸ ದಾರಿಯಲ್ಲಿ ಆತನ ರಕ್ತದ ಮೂಲಕ, ಆತನ ಶರೀರವೆಂಬ ತೆರೆಯ ಮುಖಾಂತರ ದೇವರ ಸಮಕ್ಷಮದಲ್ಲಿ ಪ್ರವೇಶಿಸುವುದಕ್ಕೆ ನಮಗೆ ಧೈರ್ಯ ಉಂಟಾಯಿತು. ದೇವರ ಮನೆಯ ಮೇಲೆ ಅಧಿಕಾರಿಯಾಗಿರುವ ಶ್ರೇಷ್ಠನಾದ ಯಾಜಕನು ನಮಗಿದ್ದಾನೆ ಅಂತ ಇದನ್ನ ನಾನು ಹೇಳ್ತಿರೋದು. ಸಭೆ ಮೇಲೆ ದೇವರಿಗೆ ಅಧಿಕಾರ ಇದೆ. ಹಾಗಾಗಿ ದೇವರ ಮನೆ ಮೇಲೆ ಅಧಿಕಾರಿಯಾಗಿರುವ ಶ್ರೇಷ್ಠನಾದ ಯಾಜಕನು ನಮಗಿದ್ದಾನೆ. ಆದ ಕಾರಣ ನೀನ ಅಪರಾಧಿ ಎಂದು ನಮ್ಮ ಮನಸ್ಸು ನಮಗೆ ಸಾಕ್ಷಿ ಹೇಳದಂತೆ ನಾವು ಹೃದಯವನ್ನು ಪ್ರೋಕ್ಷಿಸಿಕೊಂಡು ದೇಹವನ್ನು ತಿಳಿ ನೀರಿನಿಂದ ತೊಳೆದುಕೊಂಡು ಪರಿಪೂರ್ಣವಾದ ನಂಬಿಕೆಯುಳ್ಳವರಾಗಿಯೂ ಯಥಾರ್ಥ ಹೃದಯವುಳ್ಳವರಾಗಿಯೂ ದೇವರ ಬಳಿಗೆ ಬರೋಣ. ನಮ್ಮ ನಿರೀಕ್ಷೆಯನ್ನು ಕುರಿತು ನಾವು ಮಾಡಿದ ಪ್ರತಿಜ್ಞೆಯನ್ನು ನಿಶ್ಚಂಚಲವಾಗಿ ಪರಿಗ್ರಹಿಸೋಣ. ವಾಗ್ದಾನ ಮಾಡಿದಾತನು ನಂಬಿಗಸ್ತನು. ನಾವು ಪರಸ್ಪರ ಹಿತಚಿಂತಕರಾಗಿದ್ದು ಪ್ರೀತಿಸುತ್ತಿರಬೇಕೆಂತಲೂ ಸತ್ಕಾರ್ಯ ಮಾಡಬೇಕೆಂತಲೂ ಒಬ್ಬರನ್ನೊಬ್ಬರು ಪ್ರೇರೇಪಿಸೋಣ. ಸಭೆಯಾಗಿ ಕೂಡಿಕೊಳ್ಳುವುದನ್ನು ಕೆಲವರು ರೂಢಿಯಾಗಿ ಬಿಟ್ಟಿರುವ ಪ್ರಕಾರ ನಾವು ಬಿಟ್ಟು ಬಿಡದೆ ಒಬ್ಬರನ್ನೊಬ್ಬರು ಎಚ್ಚರಿಸೋಣ. ಕರ್ತನ ಪ್ರತ್ಯಕ್ಷತೆಯ ದಿನವು ಸಮೀಪಿಸುತ್ತಾ ಬರುತ್ತದೆ ಎಂದು ನೀವು ನೋಡುವುದರಿಂದ ಇದನ್ನು ಮತ್ತಷ್ಟು ಮಾಡಿರಿ ಅಂತ. ಅಂದ್ರೆ ಸಭೆ ಮೇಲೆ ದೇವರು ಅಧಿಕಾರಿಯಾಗಿದ್ದಾನೆ ಅನ್ನೋದನ್ನು ನೋಡ್ತೀವಿ. ಯಾಕಂದ್ರೆ ಆ ಯೇಸು ಕ್ರಿಸ್ತನೇ ಸಭೆಯ ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿಯ ಪಾಪಗಳನ್ನು ನಿವಾರಣೆ ಮಾಡಿ ಶುದ್ಧಿ ಮಾಡಿದ್ದಾರೆ. ಆತನ ರಕ್ತದಿಂದ ನಮ್ಮನ್ನ ಕೊಂಡುಕೊಂಡಿದ್ದಾರೆ ಎಂಬುದಾಗಿ ನಾವು ನೋಡ್ತೇವೆ. ಅದಾದ್ಮೇಲೆ 25ನೇ ವಚನ ಹೇಳುತ್ತೆ, ಸಭೆಯಾಗಿ ಕೂಡುವುದು ಕೆಲವರು ರೂಢಿಯಾಗಿ ಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು. ಅಂದ್ರೆ ಸಭೆಗೆ ಹೋಗೋದನ್ನ ಬಿಟ್ಟಿದ್ದಾರೆ. ಕೆಲವರು ಹೇಳೋದನ್ನ ನಾವು ನೋಡ್ಬೋದು. ಈಗ ನಾವು ರಕ್ಷಣೆ ಹೊಂದಿದೀವಿ, ಸಭೆಗೆ ಹೋಗೋ ಅವಶ್ಯಕತೆ ಇಲ್ಲ ಅಂತ. ಸಭೆಗೆ ಹೋಗೋದು ಹೋಗ್ದಿರೋದು ಅದು ನಮ್ಮಿಷ್ಟ, ಹೋಗ್ಲೇಬೇಕು ಅಂತ ಏನಿಲ್ಲ ಅನ್ನುವಂಥವ್ರು ಕೂಡ ಕೆಲವರು ವಿದೇಶಗಳಲ್ಲಿ ಹೇಳ್ತಿರೋದು ಮಾತುಗಳನ್ನ ಕೇಳಿದೆ. ಸೊ ಇಲ್ಲಿ ನಾವು ನೋಡುವಂಥದ್ದು ಆ ರೀತಿ ಬಿಡದೆ ಒಬ್ಬನೊಬ್ಬರು ನಾವು ಎಚ್ಚರಿಸೋಣ. ಯಾಕಂದ್ರೆ ಕರ್ತನ ದಿನ ತುಂಬಾ ಹತ್ತಿರವಾಗ್ತಾ ಇದೆ ಅಂತ ಹೇಳಿ ನಾವ್ ಇನ್ನಷ್ಟು ಇದನ್ನ ಮಾಡೋಣ. ಮತ್ತಷ್ಟು ಮಾಡಿರಿ ಅಂದ್ರೆ ಏನು, ಇನ್ನೂ ಇದನ್ನ ಹೆಚ್ಚಾಗಿ ಮಾಡ್ಬೇಕೇನು, ಸಭೆ ಸೇರೋದು, ಸಭೆಗೆ ಹೋಗೋದು, ದೇವರನ್ನ ಆರಾಧಿಸೋದು. ಸಭೆ ಅನ್ನೋದು ದೇವರದು, ಕ್ರಿಸ್ತನ ಸಭೆ ಅದು ಅಂತ ಹೇಳಿ. ಸೊ ಇಲ್ಲಿ ಪರಿಚಯದಲ್ಲಿ ನಾವು ನೋಡುವಾಗ ಪುನರುತ್ಥಾನಗೊಂಡಂತ ಯೇಸು ಕ್ರಿಸ್ತನ ಅತ್ಯಂತ ದೊಡ್ಡ ಆಸಕ್ತಿ ಅಂದರೆ ಅದು ಸಭೆ. ಹಳೆ ಒಡಂಬಡಿಕೆಯಲ್ಲಿ ದೇವರ ಆಸಕ್ತಿ ಯಾರ ಮೇಲೆ ಇತ್ತು? ಇಸ್ರಾಯೇಲ್ಯರ ಮೇಲೆ. ಅಬ್ರಹಾಮನ ನಂತರ ಯಾವಾಗ ಅಬ್ರಹಾಮನನ್ನ ದೇವರು ಆರಿಸ್ಕೊಂಡ್ರು, ಅಲ್ಲಿಂದ ಹಿಡಿದು ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಬರುವವರೆಗೂ ದೇವರ ಆಸಕ್ತಿ, ದೇವರ ಇಂಟ್ರೆಸ್ಟ್ ಯಾರ ಮೇಲೆ ಇತ್ತು ಅಂದ್ರೆ ಇಸ್ರಾಯೇಲ್ಯರ ಮೇಲೆ ಇತ್ತು. ಅದನ್ನ ನಾವು ಇಡೀ ಹಳೆ ಒಡಂಬಡಿಕೆಯಲ್ಲಿ ನೋಡಬಹುದು. ಇಸ್ರಾಯೇಲ್ಯರು ಎಲ್ಲಿ ಹೋದ್ರು, ಏನ್ ಬಂದ್ರು, ಹಳೆ ಒಡಂಬಡಿಕೆ ಎಲ್ಲ ಇಸ್ರಾಯೇಲ್ಯರ ಚರಿತ್ರೆನೇ ಇರುವಂತದ್ದು. ಅವರು ಮರ್ತು ಹೋಗ್ತಾ ಇದ್ರು, ಅವರು ದೇವರಿಂದ ದೂರ ಆಗ್ತಾ ಇದ್ರು, ಅವ್ರು ದೇವ್ರ ವಿರುದ್ಧವಾದ ಕಾರ್ಯಗಳನ್ನು ಮಾಡ್ತಾ ಇದ್ರು. ಪದೇ ಪದೇ ದೇವರವ್ರನ್ನ ಎಚ್ಚರಿಸಿ ಸರಿಪಡಿಸ್ಕೊಂಡು ಸೇವೆಯಲ್ಲಿ ಅವ್ರನ್ನ ನಡೆಸ್ತಿದ್ರು. ಸೊ ಈಗ ದೇವರ ಒಂದು ಪುನರುತ್ಥಾನಗೊಂಡ ಮೇಲೆ, ಯೇಸು ಕ್ರಿಸ್ತನ ಒಂದು ಪುನರುತ್ಥಾನವಾದ ಮೇಲೆ, ಈಗ ಇಸ್ರಾಯೇಲರ ಮೇಲೆ ಅಲ್ಲ ದೇವ್ರಿಗಿರುವಂತ ಆಸಕ್ತಿ, ಸಭೆ ಮೇಲೆ. ದೇವ್ರಿಗೆ ಸಭೆ ಮುಖ್ಯ, ಈಗ ಇಸ್ರಾಯೇಲ್ಯರಲ್ಲ. ಇಸ್ರಾಯೇಲ್ಯರಂದ್ರೆ ಬರೀ ಇಸ್ರಾಯೇಲ್ರು ಮಾತ್ರನೇ ಅದಿತ್ತು. ಆದ್ರೆ ಈಗ ಸಭೆ ಅಂದ್ರೆ ಎಲ್ಲಾ ಜಾತಿ ಜನಾಂಗಗಳಿಗೂ ಕೂಡ. ಸೊ ಒಂದು ಪ್ರಮುಖ ಸಂಗತಿ ಅಂದ್ರೆ ಸಭಾ ಕಟ್ಟಡ ಮತ್ತು ಸಭೆ ವಿಭಿನ್ನವಾಗಿವೆ ಅಂತ ಹೇಳಿ. ಇದು ನಮ್ಮೆಲ್ಲರಿಗೂ ಗೊತ್ತು. ಸಭಾ ಕಟ್ಟಡ ಬೇರೆ, ಸಭೆ ಬೇರೆ. ಸಭಾ ಕಟ್ಟಡ ಅಂದ್ರೆ ಒಂದು ಬಿಲ್ಡಿಂಗ್.
ನಾವಿಲ್ಲಿ ಮಾತಾಡ್ತಿರೋ ಸಭಾ ಕಟ್ಟಡದ ಬಗ್ಗೆ ಅಲ್ಲ. ಇಬ್ಬರು ಮೂರು ಸೇರಿ ಬರುವಂತದ್ದು, ದೇವರನ್ನ ಆರಾಧನೆ ಮಾಡ್ಲಿಕ್ಕೆ ಕೂಡಿ ಬರುವಂತಹ ಜನರನ್ನ ಸಭೆ ಅಂತ ಕರಿತೀವಿ, ಚರ್ಚ್ ಅಂತ ಕರಿತೀವಿ. ಇಂಗ್ಲಿಷ್ ಅಲ್ಲಿ ಚರ್ಚ್ ಅಂತೀವಿ, ಅದನ್ನ ಗ್ರೀಕ್ ಭಾಷೆಯಲ್ಲಿ ಎಕ್ಲಿಶಿಯಾ ಅಂತೀವಿ. ಎಕ್ಲಿಶಿಯಾ ಅಂತ ಹೇಳಿದ್ರೆ ಹೊರಗೆ ಕರೆಯಲ್ಪಟ್ಟವರು ಅಂತ ಹೇಳಿ ಅರ್ಥ. ಕಾಲ್ಡ್ ಔಟ್ ಅಂತ ಹೇಳಿ, ಅಂಧಕಾರದಿಂದ, ಸೈತಾನನಿಂದ, ಪಾಪಗಳಿಂದ, ನರಕದ ಹಾದಿಯಿಂದ ಹೊರಗಡೆ ಕರೆತಂದವರು, ಹೊರಗಡೆ ಹಾಕಲ್ಪಟ್ಟವರು, ಹೊರಗಡೆ ನಡೆಸಲ್ಪಟ್ಟವರು. ಸೊ ಅವ್ರನ್ನ ಸಭೆ ಅಂತ ಕರೆಯೋದು. ಹಾಗಾಗಿ ಸಭೆಯನ್ನು ಸಹ ಎರಡು ವಿಧಗಳಾಗಿ ನಾವು ವಿಂಗಡಿಸಬಹುದು. ನೀವು ಆರಾಧನೆ, ಐಕ್ಯತೆ ಅಂದ್ರೆ ಅನ್ಯೋನ್ಯತೆ, ಶಿಕ್ಷಣ, ಸ್ವಾರ್ಥ ಬೋಧನೆ, ಪೋಷಣೆ ಮತ್ತು ದಾನ ಕಾರ್ಯಗಳಿಗಾಗಿ ಒಟ್ಟುಗೂಡುವ ಸ್ಥಳವು ಗೋಚರ ಸಭೆಯಾಗಿದೆ ಅಂತ ಹೇಳ್ಬಿಟ್ಟು. ಆರಾಧನೆಗೋಸ್ಕರ ಕೂಡಿ ಬರೋದು, ಐಕ್ಯತೆ, ಶಿಕ್ಷಣ, ಸ್ವಾರ್ಥ ಬೋಧನೆ, ಪೋಷಣೆ ಮಾಡುವಂಥದ್ದು ಮತ್ತು ದಾನ ಧರ್ಮಗಳನ್ನ ಮಾಡುವಂಥದ್ದು, ಇದಕ್ಕಾಗಿ ನಾವು ಒಟ್ಟಾಗಿ ಕೂಡಿ ಬರ್ತೀವಲ್ಲ, ಅದು ಗೋಚರ ಸಭೆ. ಗೋಚರ ಅಂದ್ರೆ ಏನು? ಕಾಣುವಂತ ಸಭೆ. ಮತ್ತು ಪ್ರತಿಯೊಬ್ಬ ವಿಶ್ವಾಸಿಯು ಅದೃಶ್ಯ ಸಭೆಯಾಗಿದ್ದಾನೆ ಅಥವಾ ಅಗೋಚರ ಸಭೆಯಾಗಿದ್ದಾನೆ ಅಂತ. ಪ್ರತಿಯೊಬ್ಬ ವ್ಯಕ್ತಿ ಕೂಡ ಸಭೆಯಾಗಿದ್ದಾನೆ. ಯಾಕಂದ್ರೆ ರಕ್ಷಿಸಲ್ಪಟ್ಟ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ದೇವರ ಆಲಯವಾಗಿದ್ದಾನೆ. ದೇವರ ಆತ್ಮನು ಅವರ ಹೃದಯಗಳಲ್ಲಿ ವಾಸಿಸುತ್ತಾನೆಂಬುದಾಗಿ ನಾವು 1 ಕೊರಿಂಥ 3:16 ನೋಡ್ತೇವೆ. ಹಾಗಾಗಿ ಕಾಣುವಂತ ಸಭೆ ಮತ್ತು ಕಾಣದೇ ಇರುವಂತ ಸಭೆ. ಮೊದಲು ಹೇಳಿದ್ದು ಕಟ್ಟಡ ಮತ್ತು ಸಭೆ ಬಗ್ಗೆ ನೋಡಿದ್ವಿ. ಆದ್ರೆ ಎರಡನೇ ವಿಷಯ ಬಂದ್ಬಿಟ್ಟು ಸಭೆ ಕೂಡಿ ಬರುವಂತ ಜನರು ಮತ್ತೆ ಒಬ್ಬ ವ್ಯಕ್ತಿ ಬಗ್ಗೆ ನಾವು ನೋಡ್ತಾ ಇದ್ದೀವಿ, ವಿಶ್ವಾಸಿ ಬಗ್ಗೆ. ಇವತ್ತು ಮೊದಲನೇ ಪಾಯಿಂಟ್ ಅಲ್ಲಿ ನಾವು ನೋಡ್ತಾ ಇರೋದು, ಈಗಲೂ ಸಹ ಆತನ ವೈಯಕ್ತಿಕ ವಿಶ್ವಾಸಿಗಳ ಮೇಲೆ ಆಳ್ವಿಕೆ ನಡೆಸುತ್ತಾನೆ ಅಂತ. ಅದೃಶ್ಯ ಸಭೆ, ಅದು ಕಣ್ಣಿಗೆ ಕಾಣದೇ ಇರುವಂತಹ ಸಭೆ. ಆಗ್ಲೇ ಹೇಳಿದಾಗೆ ಪ್ರತಿಯೊಬ್ಬ ವಿಶ್ವಾಸಿ ಕೂಡ ಅದೃಶ್ಯ ಸಭೆ ಆಗಿದ್ದಾನೆ. ವೈಯಕ್ತಿಕವಾಗಿ ಒಬ್ಬೊಬ್ಬ ವ್ಯಕ್ತಿಯ ಹೃದಯಗಳಲ್ಲಿ ಯೇಸು ವಾಸವಾಗಿದ್ದಾನೆ ಅಂದಮೇಲೆ ಅವರ ಮೇಲೆ ಯೇಸು ಅಧಿಕಾರ ನಡೆಸುತ್ತಿದ್ದಾನೆ, ಅವರನ್ನ ಆಳುತ್ತಿದ್ದಾನೆ ಎಂಬುದಾಗಿ ಅರ್ಥ. ಸೊ ಇದರ ಕೆಳಗಡೆ ನಾವು ಕೆಲವು ವಿಷಯಗಳನ್ನ ಗಮನಿಸಬೇಕಾಗಿದೆ. ರೂಪ ವಚನಗಳನ್ನ ಓದಿ ನಮಗೆ ಸಹಾಯ ಮಾಡುತ್ತೆ. ಇಲ್ಲಿ ನಾವು ನೋಡ್ತಿರೋದು ಮೊದಲನೇದಾಗಿ ಕರ್ತನ ಮೂಲಭೂತ ಕೆಲಸ ಏನು ಎಂಬುದಾಗಿ ನೋಡ್ತೇವೆ. ಏನು ನಮ್ಮ ಕರ್ತನಾದ ದೇವರ ಮೂಲಭೂತ ಕೆಲಸ? 2ನೇ ಅಧ್ಯಾಯ, ಪ್ರಕಟಣೆ 2ನೇ ಅಧ್ಯಾಯ 20ನೇ ವಚನ ಓದೋಣ. ಆದರೆ ನಿನ್ನ ಮೇಲೆ ಒಂದು ತಪ್ಪು ವಹಿಸಬೇಕಾಗುತ್ತದೆ. ಅದೇನೆಂದರೆ, ಎಜೆಬೆಲೆಂಬ ಆ ಹೆಂಗಸು ತನ್ನನ್ನು ಪ್ರವಾದಿನಿ ಎಂದು ಹೇಳಿಕೊಂಡು ಜಾರತ್ವ ಮಾಡಬಹುದೆಂದು, ವಿಗ್ರಹಗಳಿಗೆ ನೈವೇದ್ಯ ಮಾಡಿದ ಪದಾರ್ಥಗಳನ್ನು ತಿನ್ನಬಹುದೆಂದು ನನ್ನ ದಾಸರಿಗೆ ಬೋಧಿಸುತ್ತಾ ಅವರನ್ನು ತಪ್ಪಾದ ಮಾರ್ಗದಲ್ಲಿ ಸೇರಿಸುತ್ತಿರುವಲ್ಲಿ ನೀನು ಅವಳನ್ನು ತಡೆಯದೆ ಬಿಟ್ಟಿರುವುದೇ. ಸೊ ಇಲ್ಲಿ ಸಭೆಗೆ ಇಲ್ಲಿ ದೇವರು ಹೇಳ್ತಿರುವಂತದ್ದು ಮೂಲಭೂತ ಕೆಲಸ ಏನು ಅಂತ ಹೇಳಿದ್ರೆ, ಎಚ್ಚರಿಸುವಂತ ಕಾರ್ಯ ಮಾಡ್ತಿರೋದನ್ನ ನಾವು ನೋಡ್ತೇವೆ. ಸಭೆ ಅನ್ನೋದು ಎಚ್ಚರಿಸಬೇಕು. ದೇವರ ವಿರುದ್ಧವಾಗಿ, ದೇವರ ವಾಕ್ಯದ ವಿರುದ್ಧವಾಗಿ ನಡ್ಕೊಳ್ಳುವಂತಹ ವ್ಯಕ್ತಿ ಸಭೆಯನ್ನ ಎಚ್ಚರಿಸ್ತಾ ಸರಿಯಾದ ರೀತಿಯಲ್ಲಿ ಅವರು ದೇವರಲ್ಲಿ ಇರುವಂತೆ, ದೇವರ ಒಂದು ಆಳ್ವಿಕೆಗೆ ಒಳಗಾಗಿರುವಂತೆ ನೋಡ್ಕೊಳ್ತಿದ್ದಾರೆ. ಹಾಗೇನೆ ಪ್ರಕಟಣೆ 2:1 ನಾವು ನೋಡಿದ್ರೆ, ಎಫೆಸದಲ್ಲಿರುವ ಸಭೆಯ ದೂತನಿಗೆ ಬರೆ, 7 ನಕ್ಷತ್ರಗಳನ್ನು ಬಲಗೈಲಿ ಹಿಡಿದುಕೊಂಡು 7 ಚಿನ್ನದ ದೀಪ ಸ್ತಂಭಗಳ ಮಧ್ಯದಲ್ಲಿ ತಿರುಗಾಡುವ ಆತನು ಹೇಳುವುದೇನೆಂದರೆ. ಇಲ್ಲಿ ನಾವು ನೋಡ್ತಿರೋದು ಅಂದ್ರೆ ದೇವ್ರು ಮಾತನಾಡ್ತಿದ್ದಾನೆ ಸಭೆಯ ಜೊತೆಯಲ್ಲಿ ಅನ್ನುವಂಥದ್ದನ್ನ ನೋಡ್ತೀವಿ. ಹಾಗೇನೆ 3:1 ಕೂಡ ನೋಡ್ತೀವಿ. ಸಾರ್ದೇಶಿನಲ್ಲಿರುವ ಸಭೆ ದೂತನಿಗೆ ಬರೆ, ದೇವರ 7 ಆತ್ಮಗಳು 7 ನಕ್ಷತ್ರಗಳು ಉಳ್ಳಾತನು ಹೇಳುವುದೇನೆಂದರೆ, ನಿನ್ನ ಕೃತ್ಯಗಳನ್ನು ಬಲ್ಲೆನು, ಜೀವಿಸುವವನು ಎಂದು ಹೆಸರು ನಿನಗಿದ್ದರೂ ಸತ್ತವನಾಗಿದ್ದಿ ಎಂಬುದನ್ನು ಬಲ್ಲೆನು, ಎಚ್ಚರವಾಗಿ. ಸೊ ಇದು ದೇವರು ಗದರಿಸೋದು, ಎಚ್ಚರಿಸೋದು ನಾವಿಲ್ಲಿ ನೋಡ್ತಾ ಇದ್ದೀವಿ. ಇದು ಕರ್ತನ ಮೂಲಭೂತ ಒಂದು ಕೆಲಸ, ಅಂದ್ರೆ ಪ್ರಮುಖವಾದ ಕೆಲಸ. ಸಭೆ ದೇವ್ರದಾಗಿರೋದ್ರಿಂದ, ವಿಶ್ವಾಸಿ ದೇವ್ರದಾಗಿರೋದ್ರಿಂದ ಪ್ರತಿಯೊಬ್ಬನು ಕೂಡ ದೇವರು ಎಚ್ಚರಿಸಿ ಸರಿಪಡಿಸಿ ಆತನು ಮುಂದೆ ನಡೆಸ್ತಿದ್ದಾನೆ ಎಂಬುದಾಗಿ ನೋಡ್ತೇವೆ.
ಮತ್ತೆ ಎರಡನೇದಾಗಿ ನಾವು ನೋಡುವಾಗ ನಿರುತ್ಸಾಹಗೊಂಡ ಶಿಷ್ಯನ ಮೇಲೆ ಕೂಡ ದೇವರು ಆಳ್ವಿಕೆ ಮಾಡ್ತಾ ಇದ್ದಾನೆ. ನಿರುತ್ಸಾಹಗೊಂಡ ವಿಶ್ವಾಸಿ ಯಾರು? ಇಲ್ಲಿ ಪೇತ್ರನನ್ನು ನಾವು ನೋಡ್ಬೋದು. ಯೋಹಾನ್ ಸುವಾರ್ತೆ 21ನೇ ಅಧ್ಯಾಯ 15ರಿಂದ 18 ಓದೋಣ. ಅವರು ಊಟ ಮಾಡಿದ ಮೇಲೆ ಯೇಸು ಸೀಮೋನ ಪೇತ್ರನನ್ನು, ಯೋಹಾನನ ಮಗನಾದ ಸೀಮೋನನೇ, ನೀನು ಇವರಿಗಿಂತ ಹೆಚ್ಚಾಗಿ ನನ್ನ ಮೇಲೆ ಪ್ರೀತಿ ಇಟ್ಟಿದ್ದೀಯೋ ಎಂದು ಕೇಳಲು ಅವನು, ಹೌದು ಸ್ವಾಮಿ, ನಿನ್ನ ಮೇಲೆ ಮಮತೆ ಇಟ್ಟಿದ್ದೇನೆಂಬುದನ್ನು ನೀನೇ ಬಲ್ಲೆ ಅಂದನು. ಆತನು ಅವರಿಗೆ, ನನ್ನ ಕುರಿಮರಿಗಳನ್ನು ಮೇಯಿಸು ಎಂದು ಹೇಳಿದನು. ಆತನು ತಿರುಗಿ ಎರಡನೇ ಸಾರಿ ಅವನನ್ನು, ಯೋಹಾನನ ಮಗನಾದ ಸೀಮೋನನೇ, ನನ್ನ ಮೇಲೆ ಪ್ರೀತಿ ಇಟ್ಟಿದ್ದೀಯೋ ಎಂದು ಕೇಳಲು ಅವನು, ಹೌದು ಸ್ವಾಮಿ, ನಿನ್ನ ಮೇಲೆ ಮಮತೆ ಇಟ್ಟಿದ್ದೇನೆಂಬುದನ್ನು ನೀನೇ ಬಲ್ಲೆ ಅಂದನು. ಆತನು ಅವನಿಗೆ, ನನ್ನ ಕುರಿಗಳನ್ನು ಕಾಯಿ ಎಂದು ಹೇಳಿದನು. ಆತನು ಮೂರನೇ ಸಾರಿ, ಯೋಹಾನನ ಮಗನಾದ ಸೀಮೋನನೇ, ನನ್ನ ಮೇಲೆ ಮಮತೆ ಇಟ್ಟಿದ್ದೀಯೋ ಎಂದು ಕೇಳಿದನು. ಮೂರನೇ ಸಾರಿ ಆತನು ನನ್ನ ಮೇಲೆ ಮಮತೆ ಇಟ್ಟಿದ್ದೀಯೋ ಎಂದು ತನ್ನನ್ನು ಕೇಳಿದ್ದಕ್ಕೆ ಪೇತ್ರನು ದುಃಖಪಟ್ಟು, ಸ್ವಾಮಿ, ನೀನು ಎಲ್ಲಾ ಬಲ್ಲೆ, ನಿನ್ನ ಮೇಲೆ ನಾನು ಮಮತೆ ಇಟ್ಟಿದ್ದೇನೆಂಬುದು ನಿನಗೆ ತಿಳಿದದೆ ಅಂದನು. ಸೊ ಇಲ್ಲಿ ಅವನಿಗೆ ಯೇಸು, ಇಲ್ಲಿ ನಾವು ನೋಡ್ತಿರೋದೇನು ಅಂತ ಹೇಳಿದ್ರೆ, ಯೇಸು ಕ್ರಿಸ್ತನನ್ನ ನಾನು ಅರಿಯೆ ಎಂಬುದಾಗಿ ಹೇಳಿರ್ತಾನೆ ಪೇತ್ರ. ಯೇಸು ಯಾರು ನನಗೆ ಗೊತ್ತಿಲ್ಲ, ನೀನೇನ್ ಹೇಳ್ತಿದ್ಯೋ ನನಗೆ ಗೊತ್ತಿಲ್ಲ ಅಂತ ಒಂದಲ್ಲ ಎರಡಲ್ಲ 3 ಸಲ ನಿರಾಕರಿಸಿರ್ತಾನೆ. ಅದಾದ್ಮೇಲೆ ಅವನಿಗೆ ಬೇಸರ ಆಗುತ್ತೆ. ಯೇಸುಗೆ ಅವ್ರು ಹೊಡಿತಿರೋದು, ಸಿಲ್ಬೆಗೆ ಹಾಕ್ತಿರೋದೆಲ್ಲ ನೋಡಕ್ಕಾಗದೆ ಅಲ್ಲಿಂದ ಓಡೋಗಿರ್ತಾನೆ. 3 ವರ್ಷ ಯೇಸು ಜೊತೆ ಇದ್ದುಕೊಂಡು ಪ್ರಧಾನ ಶಿಷ್ಯನಾಗಿ 3 ಜನ ಪ್ರಧಾನ ಶಿಷ್ಯರಿದ್ರು, ಪೇತ್ರ, ಯೋಹಾನ, ಯಾಕೋಬ. ಸೊ ಇಲ್ಲಿ ಪೇತ್ರನು ಎಲ್ಲರಿಗಿಂತ ಹೆಚ್ಚು ಮಾತಾಡುವವನು, ಎಲ್ಲರಿಗಿಂತ ಹೆಚ್ಚು ದೇವರ ಜೊತೆ ಇರುವವನು. ಆದ್ರೆ ಅಂತ ಒಬ್ಬ ವ್ಯಕ್ತಿ ಯೇಸು ಯಾರೋ ಗೊತ್ತಿಲ್ಲ ಅಂತ ಹೇಳಿ ಹೋಗ್ಬಿಟ್ಟಿರ್ತಾನೆ. ಯೇಸ್ವಾಮಿ ಪ್ರವಾದನೆ ಹೇಳಿದ ಹಾಗೇನೆ ಕೋಳಿ ಕೂಗೋದ್ರೊಳಗೆ 3 ಸಲ ನೀನು ನಾನು ಅರಿಯನೆಂಬುದಾಗಿ ನಾನು ಯಾರೋ ಗೊತ್ತಿಲ್ಲ ಅಂತ ಹೇಳ್ತೀಯ ಅಂತ. ಅದು ಯಾವಾಗ ನೆರವೇರುತ್ತೋ ಅದನ್ನ ನೋಡಿ ಅವನು ತುಂಬಾ ಪಶ್ಚಾತ್ತಾಪ ಹೃದಯದಿಂದ ಅಲ್ಲಿಂದ ಬಂದ್ಬಿಟ್ಟಿರ್ತಾನೆ. ಯೇಸುನ ಸಿಲ್ಬೆಗೆ ಹಾಕಿದ್ರು, ಸಮಾಧಿಯಲ್ಲಿ ಇಟ್ರು ಅಂತ ಗೊತ್ತಾದ್ಮೇಲೆ ಇನ್ನಷ್ಟೇ ಅವನ ನಿರೀಕ್ಷೆ ಕೂಡ ಸಮಾಧಿಯಾಗ್ಬಿಟ್ಟಿರುತ್ತೆ. ಅವನು ಶಿಷ್ಯರಿಗೆ ಹೇಳಿ ನಾನು ಮತ್ತೆ ಮೀನ್ ಹಿಡಿಯಕ್ಕೆ ಹೋಗ್ತೀನಿ ಅಂತ ಬಿಟ್ಟು ಹೋಗೋದನ್ನ ನಾವು ನೋಡ್ತೇವೆ. ಆ ಸಮಯದಲ್ಲಿ ಯೇಸು ಸ್ವಾಮಿ ಅವನಿಗೆ ಕಾಣಿಸ್ಕೊಂಡು ಮಾತನಾಡ್ತಿರೋದು. ಪುನರುತ್ಥಾನಗೊಂಡಂತ ಕ್ರಿಸ್ತನು ಪೇತ್ರನ ಜೊತೆಯಲ್ಲಿ ಮಾತನಾಡ್ತಿರುವಂತ ಮಾತುಗಳನ್ನ ಈಗ ಓದ್ಕೊಂಡಿದ್ದು. ಸೋತೋಗಿರ್ತಾನೆ ಅವನು. ಅವನೊಂದು ಸಭೆ, ಪೇತ್ರನೆಂಬ ಸಭೆ ಬಲವಾಗಿ ನಿಂತ್ರೆ ಅವನ ಮೂಲಕ ಇನ್ನು ಅನೇಕ ಜನರು ದೇವರ ಬಡ್ಲಿಗೆ ಬರೋದಕ್ಕೆ ಅವಕಾಶ ಆಗುತ್ತೆ ಅಂತ ದೇವ್ರಿಗೆ ಗೊತ್ತಿದ್ದು ಅವನನ್ನ ದೇವರು ಬಲಪಡಿಸಿದ್ದನ್ನ ನೋಡ್ತೇವೆ. ಹಾಗೆ 3ನೇದಾಗಿ ನೋಡೋಣ, ಆಲಸ್ಯದಿಂದ ಕೂಡಿದ ವಿಶ್ವಾಸಿಯ ಬಳಿಗೆ ಹೋಗುತ್ತಾನೆಂಬುದಾಗಿ. ಲೂಕ 24:13 ಕೆಲವು ವಚನ ಓದೋಣ. ಅದೇ ದಿನದಲ್ಲಿ ಶಿಷ್ಯರಲ್ಲಿ ಇಬ್ಬರು ಯೆರೂಸಲೇಮಿಗೆ 6.5 ಮೈಲು ದೂರದಲ್ಲಿದ್ದ ಹೆಮಾವು ಎಂಬ ಹಳ್ಳಿಗೆ ಹೋಗುತ್ತಾ ಸಂಭವಿಸಿದ ಈ ಎಲ್ಲಾ ಕಾರ್ಯಗಳ ವಿಷಯವಾಗಿ ಸಂಭಾಷಣೆ ಮಾಡುತ್ತಿದ್ದರು. ಅವರು ಸಂಭಾಷಣೆಯಲ್ಲಿ ಚರ್ಚಿಸುತ್ತಿರುವಾಗ ಯೇಸು ತಾನೇ ಹತ್ತಿರಕ್ಕೆ ಬಂದು ಅವರ ಜೊತೆಯಲ್ಲಿ ಹೋದನು. ಆದರೆ ಅವರು ಆತನ ಗುರುತನ್ನು ಹಿಡಿಯಲಿಲ್ಲ. ಅವರ ಕಣ್ಣು ಕಟ್ಟಿದ ಹಾಗಾಯಿತು. ಆತನು ಅವರನ್ನು, ನೀವು ಮಾರ್ಗದಲ್ಲಿ ಹೋಗುತ್ತಾ ಚರ್ಚಿಸಿ ಮಾತಾಡಿಕೊಳ್ಳುವ ಈ ಸಂಗತಿಗಳೇನು ಎಂದು ಕೇಳಲು ಅವರು ದುಃಖದ ಮುಖವುಳ್ಳವರಾಗಿ ನಿಂತರು. ಅವರಲ್ಲಿ ಕ್ಲೆಯೋಫನೆಂಬವನು ಆತನನ್ನು ಯೆರೂಸಲೇಮಿಗೆ ಬಂದ ಪರಸ್ಥಳದವರೆಲ್ಲರಿಗೂ ಈ ದಿವಸಗಳಲ್ಲಿ ಅದರೊಳಗೆ ನಡೆದಿರುವ ಸಂಗತಿಗಳು ಗೊತ್ತಿರಲಾಗಿ ನಿನಗೆ ಮಾತ್ರ ಗೊತ್ತಿಲ್ಲವೋ ಎಂದು ಕೇಳಲು ಆತನು ಅವರನ್ನು, ಯಾವ ಇಲ್ಲಿ ನಾವು ನೋಡ್ತಿರೋದು ಒಂದು ಚರ್ಚೆ ನಡೀತಿರೋದನ್ನ ನಾವು ನೋಡ್ತೀವಿ. ಒಂದು ಮಾರ್ಗ ಮಧ್ಯದಲ್ಲಿ, ಅದು ಕೂಡ 6.5 ಮೈಲು ಎಮ್ಮಾವು ಅನ್ನುವಂತ ಒಂದು ಗ್ರಾಮ ಇದೆ ಅಂತ ಹೇಳಿದ್ರೆ, ಯೆರೂಸಲೇಮಲ್ಲಿ ನಡೆದಿರುವಂತ ಎಲ್ಲಾ ಘಟನೆಗಳನ್ನ ಈ ಶಿಷ್ಯರು ನೋಡಿರ್ತಾರೆ, ಕೇಳಿರ್ತಾರೆ. ತುಂಬಾ ಅನ್ಯಾಯ ಮಾಡ್ಬಿಟ್ರು ಯೇಸು ಜೊತೆಗೆ, ಯೇಸುವನ್ನ ಅವರು ಅನ್ಯಾಯವಾಗಿ ಕೊಂದರು ಅಂತ ಹೇಳ್ಬಿಟ್ಟು ಆ ಯೇಸು ಕ್ರಿಸ್ತನ ಬಗ್ಗೆನೆ ಮಾತಾಡ್ಕೊಂಡು ಇವ್ರು ಬರ್ತಿರ್ತಾರೆ. ಅವ್ರಿಗೆ ಯೇಸು ಕ್ರಿಸ್ತನ ಪ್ರತ್ಯಕ್ಷನಾಗಿ ಅವ್ರ ಜೊತೆಯಲ್ಲಿ ಮಾತಾಡ್ತಿರ್ತಾರೆ. ಅವ್ರಿಗೆ ಗೊತ್ತಾಗಿಲ್ಲ, ಅವ್ರ ಗುರುತನ್ನ ಹಿಡಿದಿಲ್ಲ. ಅದೇ ಯೇಸುನ ಸಿಲ್ಬೆಗೆ ಹಾಕಿದ್ದನ್ನ ಅವ್ರು ನೋಡಿದ್ದು. ಆದ್ರೆ 3 ದಿನದಲ್ಲಿ ಆತನ ಗುರುತನ್ನ ಕಂಡಿಡಿದಿಲ್ಲ ಅವರು.
ನಡ್ಕೊಂಡು ಹೋಗ್ತಿರ್ತಾರೆ. ಸೊ ಅವ್ರ ಹತ್ರ ಮಾತನಾಡುವಾಗ ಅವರೆಷ್ಟೋ ಸೋತೋಗಿದ್ರು, ಅವರೆಷ್ಟೋ ಬಳಲಿ ಹೋಗಿದ್ರು, ಅವರು ಈ ವಿಷಯದಲ್ಲಿ ತುಂಬಾ ದುಃಖಾಕ್ರಾಂತರಾಗಿದ್ರು ಎಂಬುದಾಗಿ ನಾವು ನೋಡ್ತೇವೆ. ಅಂತ ಜಾಗದಲ್ಲಿ ಕೂಡ ಅಂತ ವ್ಯಕ್ತಿಗಳನ್ನ ಯೇಸು ಸಂಧಿಸಿ ಅವ್ರನ್ನ ಬಲಪಡಿಸಿದ್ದನ್ನು ನಾವು ನೋಡ್ತೇವೆ. 30ನೇ ವಚನದಲ್ಲಿ ನೋಡುವುದಾದ್ರೆ ಅಲ್ಲಿ ಬರೆಯಲ್ಪಟ್ಟಿದೆ, ಆತನು ಅವರ ಸಂಗಡ ಊಟಕ್ಕೆ ಕೂತುಕೊಂಡಾಗ ರೊಟ್ಟಿಯನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಮುರಿದು ಅವರಿಗೆ ಕೊಡುತ್ತಿರಲಾಗಿ ಅವರ ಕಣ್ಣುಗಳು ತೆರೆದವು ಅಂತ. ಅವರು ಆತನ ಗುರುತನ್ನು ಹಿಡಿದರು, ಆತನು ಅವರ ಕಣ್ಣಿಗೆ ಮಾಯವಾದನೆಂಬುದಾಗಿ ಇದೆ. ಆಗ ಆ ರೊಟ್ಟಿಯನ್ನು ಮುರಿಯುವ ಸಮಯದಲ್ಲಿ ಅವರ ಗುರುತು, ಯೇಸುವಿನ ಗುರುತನ್ನು ಅವರು ಹಿಡಿದಿದ್ದು. ಆಗ ಇನ್ನೂ ಅವ್ರಿಗೆ ಬಲ ಹೊಂದಿದ್ರು. ಬಲ ಹೊಂದಿ ಅವ್ರು ಮತ್ತೆ ಶಿಷ್ಯರ ಬಳಿಗೆ ಹೋಗಿ ನಡೆದಂತ ಎಲ್ಲಾ ಘಟನೆಗಳನ್ನ ಶಿಷ್ಯರಿಗೆ ಹೇಳಿ ಅವ್ರನ್ನು ಬಲಪಡಿಸಿದ್ರು ಎಂಬುದಾಗಿ ನಾವು ನೋಡ್ತೇವೆ. 4ನೇದಾಗಿ ನಾವು ನೋಡುವಾಗ ಪ್ರಾರ್ಥಿಸುವ ವಿಶ್ವಾಸಿಗಳ ಮೇಲೆ ಆಳ್ವಿಕೆ ಮಾಡುತ್ತಾನೆ ಅಂತ ಬಿಟ್ಟು, ಯಾರೆಲ್ಲ ಪ್ರಾರ್ಥಿಸ್ತಾರೋ ಅವರ ಮೇಲೆ ದೇವರು ಅಧಿಕಾರ ನಡೆಸ್ತಾರೆ, ಅವರನ್ನ ಮಾರ್ಗದರ್ಶನ ಮಾಡ್ತಾರೆ ಅನ್ನೋದನ್ನ ನಾವು ನೋಡ್ತೇವೆ. ಅಪೊಸ್ತಲರ ಕೃತ್ಯಗಳು 1ನೇ ಅಧ್ಯಾಯ 3ನೇ ಅಧ್ಯಾಯ 1ನೇ ವಚನವನ್ನು ಓದೋಣ. ಒಂದಾನೊಂದು ದಿವಸ ಪೇತ್ರ ಯೋಹಾನರು ಮಧ್ಯಾಹ್ನದ ಮೇಲೆ 3 ಗಂಟೆಗೆ ನಡೆಯತಕ್ಕ ಪ್ರಾರ್ಥನೆಗಾಗಿ ದೇವಾಲಯಕ್ಕೆ ಹೋಗುತ್ತಿರಲು. ಇಲ್ಲಿ ಏನಿದೆ, ಪೇತ್ರ ಯೋಹಾನರು ಪ್ರಾರ್ಥನೆಗಾಗಿ, ಅಂದ್ರೆ ಅವರು ಸೇವೆಗೆ ಹೋಗ್ತಾ ಇದ್ರು, ಸೇವೆ ಮಾಡ್ತಾ ಇದ್ರು, ಸುವಾರ್ತೆ ಸಾರ್ತಾ ಇದ್ರು ನಿಜ. ಹಾಗಂತ ಹೇಳಿ ಅವರು ಪ್ರಾರ್ಥನೆಗಳನ್ನ ನಿಲ್ಸ್ಲಿಲ್ಲ, ಸಭೆಗೆ ಹೋಗೋದನ್ನ ನಿಲ್ಸ್ಲಿಲ್ಲ. ಸಭೆಗೆ ಹೋಗ್ತಿದ್ರು, ಪ್ರಾರ್ಥನೆ ಮಾಡ್ತಾ ಇದ್ರು. ಮೊದಲು ಪ್ರಾರ್ಥನೆ, ಆಮೇಲೆನೆ ಸುವಾರ್ಥ ಸೇವೆ. ಸೊ ಯಾವಾಗ ಅವರು ಪ್ರಾರ್ಥನೆಗೆ ಮಹತ್ವ ಕೊಟ್ಟರು, ಪ್ರಾರ್ಥನೆ ಮಾಡೋರಾಗಿದ್ರು, ಅಂತ ಪ್ರಾರ್ಥನೆ ಮಾಡುವಂತ ವಿಶ್ವಾಸಿಗಳ ಮೂಲಕ ದೇವರು ಕಾರ್ಯ ಮಾಡಿದ್ದನ್ನ ನಾವು ನೋಡ್ತೇವೆ. ಅಲ್ಲೊಬ್ಬ ಹುಟ್ಟು ಕುಂಟನಿರೋದನ್ನ ನಾವು ನೋಡ್ತೇವೆ. ಅವರಿಂದ ಏನಾದ್ರೂ ಸಹಾಯ ಬರುತ್ತೇನೋ ಅಂತ ಅವನು ಭಿಕ್ಷೆ ಬೇಡ್ತಿರ್ತಾನೆ. ಆದ್ರೆ 6ನೇ ವಚನದಲ್ಲಿ ನಾವು ನೋಡುವಾಗ, ಬೆಳ್ಳಿ ಬಂಗಾರವಂತೂ ನನ್ನಲ್ಲಿಲ್ಲ, ನನ್ನಲ್ಲಿರುವುದನ್ನ ನೀನು ಕೊಡ್ತೇನೆ ಅಂತ ಹೇಳ್ಬಿಟ್ಟು ನಜರೇತಿನ ಯೇಸುವಿನ ನಾಮದಲ್ಲಿ ಎದ್ದು ನಡೆದಾಡು ಅಂತ ಯೇಸು ಅವ್ರ ಮೂಲಕ ಕಾರ್ಯ ಮಾಡೋದನ್ನ ನಾವು ನೋಡ್ತೇವೆ. ಹಾಗೇನೆ ಅಪೊಸ್ತಲರ ಕೃತ್ಯಗಳಲ್ಲೇ 12ನೇ ಅಧ್ಯಾಯ 1ರಿಂದ ನಾವು ಓದೋಣ. ಆ ಸಮಯದಲ್ಲೇ ಅರಸನಾದ ಹೆರೋದನು ಸಭೆಯವರಲ್ಲಿ ಕೆಲವರನ್ನು ಹಿಂಸೆಪಡಿಸುವುದಕ್ಕೆ ಕೈ ಹಾಕಿ ಯೋಹಾನನ ಅಣ್ಣನಾದ ಯಾಕೋಬನನ್ನು ಕತ್ತಿಯಿಂದ ಕೊಲ್ಲಿಸಿದನು. ಇದು ಯಹೂದ್ಯರಿಗೆ ಮೆಚ್ಚುಗೆ ಆಗಿದೆ ಎಂದು ನೋಡಿ ಅಷ್ಟಕ್ಕೆ ನಿಲ್ಲದೆ ಪೇತ್ರನನ್ನು ಹಿಡಿಸಿದನು. ಆ ಕಾಲದಲ್ಲಿ ಹುಳಿಲ್ಲದ ರೊಟ್ಟಿಯ ಹಬ್ಬ ನಡೆಯುತ್ತಿತ್ತು. ಅವನನ್ನು ಪಸ್ಕ ಹಬ್ಬವಾದ ಮೇಲೆ ಜನರ ಮುಂದೆ ತರಿಸಬೇಕೆಂಬ ಯೋಚನೆಯಿಂದ ಸೆರೆಯಲ್ಲಿ ಹಾಕಿಸಿ ಅವನನ್ನು ಕಾಯಲಿಕ್ಕೆ 4 ಸಿಪಾಯಿಗಳಿದ್ದ 4 ಗುಂಪುಗಳ ವಶಕ್ಕೆ ಕೊಟ್ಟನು. ಪೇತ್ರನು ಸೆರೆಮನೆಯೊಳಗೆ ಕಾವಲಲ್ಲಿದ್ದಾಗ ಸಭೆಯವರು ಅವನಿಗೋಸ್ಕರ ಆಸಕ್ತಿಯಿಂದ ದೇವರಿಗೆ ಪ್ರಾರ್ಥನೆ ಮಾಡುತ್ತಿದ್ದರು. ಹೆರೋದನು ಅವನನ್ನು ಇಲ್ಲಿ ನಾವು ನೋಡೋದು, ಸುವಾರ್ತೆ ಸಾರಕ್ಕಂತ ಪೇತ್ರನು ಹೋಗಿದ್ದ, ಆದ್ರೆ ಅವನನ್ನ ಹಿಡಿದು ಸೆರೆಮನೆಯಲ್ಲಿ ಇಟ್ಟಿದ್ರು. ಇಲ್ಲಿ ಅವನ ಸಭೆಗೆ ಹಿರಿಯನಾಗಿದ್ದಂತ ಯಾಕೋಬನನ್ನ ಕತ್ತಿಯಿಂದ ಕೊಲ್ಲಿಸಿದರು. ವಿಶ್ವಾಸಿಗಳ ಮೇಲೆ, ಶಿಷ್ಯರುಗಳ ಮೇಲೆ ಹಿಂಸೆ ಜಾಸ್ತಿ ಆಗಿತ್ತು. ಯೇಸು ಹೆಸರು ಎತ್ತುವಂತ ಯೇಸುವಿನ ಸುವಾರ್ತೆ ಸಾರುವಂತವ್ರು ಎಲ್ಲರಿಗೂ ಕೂಡ ಹಿಂಸೆ ಪಡಿಸ್ತಿದ್ದಂತ ಸಮಯ ಅದು. ಆದ್ರೂ ಕೂಡ ಸಭೆ ಮಾಡಿದಂತ ಒಳ್ಳೆ ಕೆಲಸ ಏನಂದ್ರೆ ಪ್ರಾರ್ಥನೆ ಮಾಡಿದ್ದು. ಅದನ್ನೇ ನಾವು 6ನೇ ವಚನದಲ್ಲಿ ನೋಡ್ಕೊಂಡೆ. ಅವ್ರ ಸಭೆಗೆ ಏನು ಸೆರೆಮನೆಗೆ ಹಾಕಲ್ಪಟ್ಟಿದ್ರು ಕೂಡ ಸಭೆಯಾಗಿರೋರು ಏನ್ ಮಾಡಿದ್ರು, ಅವ್ರು ಪ್ರಾರ್ಥನೆ ಮಾಡೋರು ಅಂತ 5ನೇ ವಚನದಲ್ಲಿ ನಾವು ನೋಡ್ತೀವಿ. ಅವನಿಗೋಸ್ಕರ ಆಸಕ್ತಿಯಿಂದ ದೇವರಿಗೆ ಪ್ರಾರ್ಥನೆ ಮಾಡ್ತಿದ್ರು ಎಂಬುದಾಗಿ. ಆಸಕ್ತಿ, ಆ ಪ್ರಾರ್ಥನೆ ಏನ್ ಮಾಡ್ತು, ಇನ್ನು ಮುಂದೆ ಓದುವಾಗ ಅಲ್ಲೊಂದು ಅದ್ಭುತ ನಡೆಯುತ್ತೆ. ದೇವದೂತನು ಬರ್ತಾನೆ, ಒಂದು ಸೆರೆಮನೆಯಲ್ಲಿದ್ದಂತಹ ಪೇತ್ರನ ಸರಪಣಿಗಳನ್ನೆಲ್ಲ ಮುರಿದಾಕ್ತಾನೆ, ಕಳಿಸಿ ಬೀಳೋ ತರ ಮಾಡ್ತಾನೆ. ಒಂದು ಗೇಟ್ಗಳೆಲ್ಲ ತೆರೆಯಲ್ಪಡುತ್ತೆ. ಸಲೀಸಾಗಿ ಊರು ಹೊರಗಡೆ ನಡ್ಕೊಂಡು ಬರ್ತಾನೆ ದೇವದೂತನ ಜೊತೆ. ಏನ್ ನಡೀತು ಅಂತ ಅವನಿಗೆ ಗೊತ್ತಾಗ್ತಿಲ್ಲ. ಏನೋ ಕನಸು ಬಿದ್ದೈತೇನೋ ಅಂತ ಅವನು, ಕನ್ಸಲ್ಲಿ ನಡೀತಿದೇನೋ ಇದೆಲ್ಲ ಅಂತ ಹೇಳ್ಬಿಟ್ಟು ಆ ರೀತಿ ಅವನು ಹೊರಗಡೆ ಬರ್ತಾನೆ. ಆಮೇಲೆ ದೇವದೂತ ಹೊರಟೋಗ್ತಾನೆ. ಅವ್ನು ನೋಡಿದ್ರೆ ಊರು ಹೊರಗಡೆ ಇರ್ತಾನೆ, ಅದು ನಿಜ. ಅವನು ಹಾಗೇನೆ ಹೋಗಿ ಅವರು ಸಭೆ ಕೂಡ್ತಿದ್ದಂತಹ ವಿಶ್ವಾಸಿಯ ಮನೆಗೆ ಹೋಗ್ತಾನೆ. ನೋಡಿದ್ರೆ ಅವರೇ ಆಶ್ಚರ್ಯ ಪಡ್ತಾರೆ. ಪೇತ್ರನ್ ಬಂದಿದ್ದಾನಂತ ಆ ಒಂದು ಹುಡುಗಿ ಬಂದು ಬಾಗಿಲು ತೆಗಿತಾಳೆ. ಪೇತ್ರನ್ ಬಂದಿದ್ದಾನಂತ ಒಳಗಡೆ ಹೋಗಿ ಹೇಳುವಾಗ ನಂಬೋದೇ ಇಲ್ಲ.
ಆಮೇಲೆ ಎಲ್ರು ಬಂದು ನೋಡುವಾಗ್ಲೇ ನಿಜವಾಗ್ಲೂ ಪೇತ್ರು ಬಂದಿದ್ದಾನೆ ಅಂತ. ಆಮೇಲೆ ಅವನು ಬಂದು ನಡೆದ ಘಟನೆ ಅವ್ರಿಗೆಲ್ಲರಿಗೂ ಹೇಳ್ತಾನೆ. ಇಲ್ಲಿ ನಾವು ನೋಡ್ತಿರೋದೇನಂದ್ರೆ ಸಭೆಯಾಗಿ ಅವರು ಪ್ರಾರ್ಥನೆ ಮಾಡ್ತಾ ಇದ್ರು, ಬೇರೆ ಏನು ಮಾಡ್ಲಿಲ್ಲ. ಅವರು ಪ್ರಾರ್ಥನೆ ಮಾಡುವ ವ್ಯಕ್ತಿಯ ಮೂಲಕ, ಪ್ರಾರ್ಥಿಸುವಂತ ಸಭೆ ಮೂಲಕ ದೇವರು ದೊಡ್ಡ ಕಾರ್ಯವನ್ನು ಮಾಡ್ತಾರೆ ಅನ್ನೋದನ್ನ ಮರಿಬಾರ್ದು. ಹಾಗೇನೆ ಅಪೊಸ್ತಲರ ಕೃತ್ಯಗಳಲ್ಲಿ 13ನೇ ಅಧ್ಯಾಯ 1-4 ಓದ್ಕೋಣ. ಅಂತ್ಯೋಕ್ಯದಲ್ಲಿದ್ದ ಸಭೆಯೊಳಗೆ ಪ್ರವಾದಿಗಳು ಬೋಧಕರು ಇದ್ದರು. ಯಾರೆಂದರೆ ಬಾರ್ನಬ, ನೀಗರನೆಂಬ ಸೀಮೆಯನ ಕುರನ್ಯದ, ಲೂಕ್ಯ, ಉಪರಾಜನಾದ ಹೆರೋದನ ಸಾಕತಮ್ಮನಾದ ಮೆನಹೇನ, ಸೌಲ ಇವರೇ. ಇವರು ಕರ್ತನನ್ನು ಸೇವಿಸುತ್ತಾ ಉಪವಾಸ ಮಾಡುತ್ತಾ ಇದ್ದಾಗ ಪವಿತ್ರಾತ್ಮನು, ನಾನು ಬಾರ್ನಬ ಸೌಲರನ್ನು ಕರೆದ ಕೆಲಸಕ್ಕಾಗಿ ಅವರನ್ನು ಪ್ರತ್ಯೇಕಿಸಿರಿ ಎಂದು ಹೇಳಿದನು. ಆಗ ಅವರು ಉಪವಾಸವಿದ್ದು ಪ್ರಾರ್ಥನೆ ಮಾಡಿ ಆ ಇಬ್ಬರ ಮೇಲೆ ಹಸ್ತಾರ್ಪಣ ಮಾಡಿ ಅವರನ್ನು ಕಳಿಸಿಕೊಟ್ಟರು. ಹೀಗೆ ಅವರು ಪವಿತ್ರಾತ್ಮನಿಂದ ಕಳಿಸಿಕೊಂಡವರಾಗಿ ಸೆಲ್ಟಿಕ್ಕೆ ಬಂದರು. ಅಲ್ಲಿಂದ ಸಮುದ್ರ ಪ್ರಯಾಣವಾಗಿ ಕುಪ್ರ ದ್ವೀಪಕ್ಕೆ ಹೋದರು. ಸೊ ಇಲ್ಲಿ ನಾವು ನೋಡ್ತಿರೋದು ಒಂದು ಅಂತ್ಯೋಕ್ಯ ಸಭೆ ಒಂದು ಅನೇಕ ಮಿಷನರಿಗಳನ್ನ ಸಿದ್ಧಪಡಿಸಿದಂತ ಸಭೆಯಾಗಿತ್ತು ಎಂಬುದಾಗಿ ನಾವು ನೋಡ್ತೇವೆ. ಅದು ಪ್ರಾರ್ಥಿಸುವಂತ ಸಭೆಯಾಗಿತ್ತು ಅಂತ ನಾವು. ಅಂತ್ಯೋಕ್ಯದಲ್ಲಿ ಇರುವಂತ ವಿಶ್ವಾಸಿಗಳು, ಹಿರಿಯರು ಒಟ್ಟಾಗಿ ಸೇರಿ ಉಪವಾಸದಿಂದ ಅವರು ಪ್ರಾರ್ಥನೆ ಮಾಡ್ತಿದ್ರು, ಕರ್ತನನ್ನ ಸೇವಿಸ್ತಿದ್ರು, ದೇವರ ಆತ್ಮನಿಂದ ತುಂಬಲ್ಪಡ್ತಿದ್ರು, ದೇವರನ್ನ ಆರಾಧಿಸ್ತಿದ್ರು. ಅಂತ ಸಭೆಯಲ್ಲಿ ಪೌಲ, ಬರ್ನಬರ್ ಇದ್ರು. ಸೊ ಹಾಗಾಗಿ ದೇವರ ಆತ್ಮನು ಕೂಡ ಸಭೆಯವ್ರಿಗೆ ಹೇಳೋದೇನೆಂದ್ರೆ, ನಾನು ಕರೆದಂತಹ ಸೇವೆಗಾಗಿ ಸೌಲ, ಬರ್ನಬರನ್ನ ನೀವೇನ್ ಮಾಡಿ ಪ್ರತ್ಯೇಕಿಸಿರಿ, ಕಳಿಸ್ಕೊಡ್ರಿ ಎಂಬುದಾಗಿ ಹೇಳಿ. ಒಂದ್ ವೇಳೆ ಪ್ರಾರ್ಥನೆ ಮಾಡಿದಿರೋ ಸಭೆ ಆದ್ರೆ ಅಂತವ್ರನ್ನ ದೇವ್ರು ಉಪಯೋಗಿಸ್ತಿದ್ರು ಇಲ್ಲೋ ಗೊತ್ತಿಲ್ಲ. ಯೋಚನೆ ಮಾಡಿ ನೋಡಿ, ಯಾವ ಸಭೆ ಹೆಚ್ಚಾಗಿ ಪ್ರಾರ್ಥಿಸುತ್ತೋ, ಯಾವ ಸಭೆ ಹೆಚ್ಚಾಗಿ ದೇವರ ಸೇವೆಯಲ್ಲಿ ಆಸಕ್ತರಾಗಿರ್ತಾರೋ ಅಂತ ಸಭೆಯನ್ನ, ಅಂತ ವ್ಯಕ್ತಿನ ದೇವರು ಹೆಚ್ಚಾಗಿ ಉಪಯೋಗಿಸ್ತಾರೆ ಅನ್ನೋದನ್ನ ನಾವು ನೋಡ್ತಾ ಇರೋದು. ಹಾಗೇನೆ ಅಪಸ್ಕೃತ್ಯಗಳಲ್ಲಿ 16ನೇ ಅಧ್ಯಾಯ 13ನೇ ವಚನ ಓದೋಣ. 13 ಮತ್ತು 16. ಅಪಸ್ಕೃತ್ಯಗಳು 16-13. ನದಿ ತೀರದಲ್ಲಿ ದೇವರ ಪ್ರಾರ್ಥನೆ ನಡೆಯುವ ಸ್ಥಳ ಇರುವುದೆಂದು ನೆನೆಸಿ ಸಬ್ಬತ್ ದಿನದಲ್ಲಿ ಊರ ಬಾಗಿಲಿನ ಹೊರಗೆ ಹೋಗಿ ಅಲ್ಲಿ ಕೂಡಿ ಬಂದಿದ್ದ ಸ್ತ್ರೀಯರ ಸಂಗಡ ಕೂತುಕೊಂಡು ಮಾತಾಡಿದೆವು ಅಂತ ಹೇಳ್ಬಿಟ್ಟು ದೇವರ ಪ್ರಾರ್ಥನೆ ನಡೆಯುವ ಸ್ಥಳ ಇತ್ತು ಎಂಬುದಾಗಿ ಇಲ್ಲಿ ಪೌಲನು ಬರೀತಾ ಇದ್ದಾನೆ. ಪೌಲನು ಹೇಳ್ತಿರುವಂತ ಮಾತು, ನದಿ ತೀರದಲ್ಲಿ ದೇವರ ಪ್ರಾರ್ಥನೆ ನಡೆಯುವ ಸ್ಥಳಕ್ಕೆ ಅವರು ಹೋಗ್ತಿರೋದು. ದೇವರ ನಾಮಕ್ಕೆ ಸ್ತೋತ್ರ. ಫಿಲಿಪ್ಪದಲ್ಲಿ, ಆ ಫಿಲಿಪ್ಪಿ ಪಟ್ಟಣದಲ್ಲಿ ಅಲ್ಲಿ ಇದ್ದಂತಹ ಒಂದು ವಸ್ತ್ರ ಮಾರುವಂತ ಏನು ಲೂದ್ಯಳ್ ಎಂಬುದಾಗಿ ಒಂದು ಶಿಷ್ಯ ಇದ್ಲು, ಅವ್ರ ಮನೆಗೆ ಅವ್ರು ಹೋಗುವಂತದ್ದು, ಅಲ್ಲಿ ಪ್ರಾರ್ಥನೆ ಮಾಡುವಂತದ್ದನ್ನ ನಾವು ನೋಡ್ತೇವೆ. ಅಲ್ಲೊಂದು ಸಭೆನೇ ಪ್ರಾರಂಭಿಸಲ್ಪಡುತ್ತೆ. ಅಲ್ಲಿ ಪ್ರಾರ್ಥನೆ ನಡೀತಾ ಇದ್ದಿದ್ರಿಂದಲೇ ಸಭೆ ಪ್ರಾರಂಭವಾಗುತ್ತೆ. ದೇವರ ಕಾರ್ಯಗಳು ಫಿಲಿಪ್ಪಿ ಪಟ್ಟಣದಲ್ಲಿ ನಡೆಯುತ್ತೆ. ಹಾಗೇನೆ 16ನೇ ವಚನ ಕೂಡ ನಾವು ನೋಡೋದಾದ್ರೆ, ಬಳಿಕ ಪ್ರಾರ್ಥನೆ ನಡೆಯುವ ಆ ಸ್ಥಳಕ್ಕೆ ನಾವು ಹೋಗುತ್ತಿರುವಾಗ ಗಾರುಡಗಾತಿಯಾದ ಒಬ್ಬ ದಾಸಿಯು ನಮ್ಮ ಎದುರಿಗೆ ಬಂದಳು. ಅವಳು ಕಣಿ ಹೇಳುವುದರಿಂದ ಅವಳ ಯಜಮಾನರಿಗೆ ಬಹು ಆದಾಯವಾಗುತ್ತಿತ್ತು ಅಂತ ಹೇಳಿ ಕೊನೆಗೆ ಆ ದುರಾತ್ಮ ಪೀಡಿತಳಾಗಿರುವಂತಹ ಆ ಯವನ ಹುಡುಗಿಗೂ ಕೂಡ ಗದರಿಸಿ ಸರಿಪಡಿಸೋದನ್ನ ನಾವು ನೋಡ್ತೇವೆ. ಇಲ್ಲೆಲ್ಲ ಪ್ರಾರ್ಥನೆ ಮಾಡುವಂತ ಸ್ಥಳ, ಪ್ರಾರ್ಥನೆ ಮಾಡುವಂತ ವ್ಯಕ್ತಿಗಳನ್ನ ನಾವು ನೋಡ್ತಾ ಇದ್ದೇವೆ. ಹಾಗೇನೆ ಪ್ರಕಟಣೆಯಲ್ಲಿ ಕೂಡ 8ನೇ ಅಧ್ಯಾಯ 3-5 ಓದ್ಕೊಳ್ಳೋಣ. ಆಮೇಲೆ ಮತ್ತೊಬ್ಬ ದೇವದೂತನು ಬಂದು ಯಜ್ಞವೇದಿಯ ಬಳಿಯಲ್ಲಿ ನಿಂತನು. ಅವನ ಕೈಯಲ್ಲಿ ಚಿನ್ನದ ಧೂಪಾರತಿ ಇತ್ತು. ಸಿಂಹಾಸನದ ಮುಂದಣ ಚಿನ್ನದ ಧೂಪವೇದಿಯ ಮೇಲೆ ದೇವ ಜನರೆಲ್ಲರ ಪ್ರಾರ್ಥನೆಗಳ ಜೊತೆಯಲ್ಲಿ ಸಮರ್ಪಿಸುವುದಕ್ಕಾಗಿ ಅವನಿಗೆ ಬಹಳ ಧೂಪ ಕೊಡಲ್ಪಟ್ಟಿತು. ಆಗ ಧೂಪದ ಹೊಗೆಯು ದೇವದೂತನ ಕೈಯೊಳಗಿಂದ ಹೊರಟು ದೇವ ಜನರ ಪ್ರಾರ್ಥನೆಗಳೊಂದಿಗೆ ಕೂಡಿ ದೇವರ ಸನ್ನಿಧಿಗೆ ಏರಿ ಹೋಯಿತು. ಇಲ್ಲಿ ನಾವು ನೋಡ್ತಿರೋದು ಪ್ರಾರ್ಥನೆಗಳು ವ್ಯರ್ಥವಾಗೋದಿಲ್ಲ ಅಂತ ಹೇಳಿ ಅವ್ರು ಪ್ರಾರ್ಥನೆ ಮಾಡ್ತಿದ್ರು. ಆ ಪ್ರಾರ್ಥನೆಗಳು ದೇವರ ಬಳಿಗೆ ಹೋಗ್ತಾ ಇತ್ತು ಅಂತ ಹೇಳಿ ದೇವದೂತರು ಆ ಪ್ರಾರ್ಥನೆಗಳನ್ನ ದೇವರ ಬಳಿಗೆ ತೆಗೆದುಕೊಂಡು ಹೋಗ್ತಾ ಇದ್ರು. ಮತ್ತೆ ಅವುಗಳ ಉತ್ತರವನ್ನ ಕೂಡ ದೇವರು
ಆ ದೂತರ ಮೂಲಕವಾಗಿ ಪ್ರಾರ್ಥಿಸುವಂತವ್ರಿಗೆ ತಲುಪಿಸ್ತಿದ್ರೆ ಎಂಬುದಾಗಿ ನಾವು ನೋಡ್ತೇವೆ. ಇಲ್ಲಿ ಜಾಯ್ನ್ ಆಗೋರಿಗೆ ನಾನು ಹೇಳೋ ಮಾತುಗಳು ಏನಂದ್ರೆ, ದೇವರು ನಿನ್ನ ಮೇಲೆ ಅಧಿಕಾರ ನಡೆಸ್ತಿದ್ದಾನೆ ಅಂತ. ದೇವ್ರು ನಿನ್ನನ್ನ ನಡೆಸ್ತಿದ್ದಾರೆ, ಭಯ ಪಡೋದು ಬೇಡ. ಆದ್ರೆ ನೀನು ನಾನು ಮಾಡ್ಬೇಕಾಗಿರೋದೆಲ್ಲ ಏನು? ಪ್ರಾರ್ಥಿಸುವಂತದ್ದು. ಸಭೆಗಿಂತ ಹೆಚ್ಚಾಗಿ ಸಭಾ ಕಟ್ಟಡಕ್ಕಿಂತ ಹೆಚ್ಚಾಗಿ ದೇವರಿಗೆ ಮುಖ್ಯ ಯಾರು ಅಂದ್ರೆ ನೀನಿದ್ರೇನೆ ಸಭೆ, ನೀನಿದ್ರೇನೆ ಸಭೆಯ ಕಟ್ಟಡ. ಒಂದು ವೈಯಕ್ತಿಕವಾದ ವ್ಯಕ್ತಿಗಳೇ ಇಲ್ಲ ಅಂದ್ರೆ ಸಭೆ ಎಲ್ಲಿಂದ ಬರುತ್ತೆ? ಆ ಸಭೆಗೋಸ್ಕರ ಕಟ್ಟಡ ಎಲ್ಲಿಂದ ಬರುತ್ತೆ? ಸೊ ದೇವರಿಗೆ ನೀನು ಮುಖ್ಯ. ನೀನು ಪ್ರಾರ್ಥನೆ ಮಾಡುವಂತ ವ್ಯಕ್ತಿಯಾಗಿದ್ರೆ, ದೇವರ ವಾಕ್ಯವನ್ನು ಹಿಡ್ಕೊಳ್ಳುವಂತ ವ್ಯಕ್ತಿಯಾಗಿದ್ರೆ, ಸೇವೆ ಮಾಡುವಂತ ವ್ಯಕ್ತಿಯಾಗಿದ್ರೆ, ಖಂಡಿತವಾಗ್ಲೂ ಕೂಡ ದೇವರು ನಿನ್ನನ್ನ ಮುಖ್ಯ ವ್ಯಕ್ತಿಯಾಗಿ ಉಪಯೋಗಿಸ್ತಾರೆ. ಬಲಹೀನ ಶಿಷ್ಯರನ್ನ ದೇವರು ಹೇಗೆ ಅವ್ರನ್ನ ಬಲಪಡಿಸ್ತಾ ಮುಂದೆ ನಡೆಸಿರೋ ಹಾಗೆ ನಮ್ಮ ಹೃದಯಗಳಲ್ಲಿ ಯೇಸುವಿದ್ದು, ಯೇಸುವೆ ನಮ್ಮನ್ನ ಯಜಮಾನನಾಗಿ ನಡೆಸ್ತಾನೆ. ಈ ವಾಕ್ಯದಿಂದ ದೇವರು ನಮ್ಮೆಲ್ಲರನ್ನ ಬಲಪಡಿಸ್ಲಿ. ಪ್ರಾರ್ಥನೆ ಮಾಡ್ಕೊಳ್ಳೋಣ. ನಮ್ಮ ಮಧ್ಯದಲ್ಲಿ ತಿಮೋತಿ ಪಾಸ್ಟರ್ ಇದ್ದಾರೆ, ಪ್ರಾರ್ಥನೆ ಮಾಡಿ ಮುಗಿಸ್ತಾರೆ. ಪ್ರಾರ್ಥನೆ ಮಾಡ್ಕೊಳ್ಳಿ. ನಮ್ಮನ್ನು ಬಹಳ ಪ್ರೀತಿ ಮಾಡುವಂತ ಪರಲೋಕ ತಂದೆಯೇ, ಸ್ತೋತ್ರ ಕರ್ತನೆ. ಅಪ್ಪ, ಇವತ್ತು ನೀನು ವಾಕ್ಯಗಳ ಮೂಲಕವಾಗಿ ಕರ್ತನೆ ಅಪ್ಪ, ನೀವು ಆತನ ಶಿಷ್ಯರುಗಳ ಮೇಲೆ ಪ್ರಾರ್ಥನೆ ಮಾಡುವಂತವ್ರ ಮೇಲೆ ಕರ್ತನೆ ನೀನು ಆಡಳಿತ ಮಾಡುವಂತ ದೇವರಾಗಿದೆಯಾ ಕರ್ತನೆ. ಅದಕ್ಕಾಗಿ ಸ್ತೋತ್ರ. ವಾಕ್ಯಗಳಿಂದ ನಮ್ಮನ್ನು ಬಲಪಡಿಸಿದಕ್ಕಾಗಿ ಸ್ತೋತ್ರ ಕರ್ತನೆ. ಈ ಜೂಮ್ ಮೀಟಿಂಗ್ ಅಲ್ಲಿ ಕರ್ತನಪ್ಪ ಪಾಲ್ಗೊಂಡಂತ ಪ್ರತಿಯೊಂದು ಶಿಷ್ಯರು ನಮಗೆ ಲಭಿಸಿಕೊಡ್ತೇವೆ. ಆಶ್ವಾಸ ಬಲಪಡಿಸು. ವಾಕ್ಯಗಳನ್ನು ಹಂಚಿಕೊಂಡಂತ ಸೇವಕರನ್ನು ಕೂಡ ನೀವು ಬಲಪಡಿಸಿ ಕರ್ತನೆ. ಒಳ್ಳೆ ಆರೋಗ್ಯ ಬಲವನ್ನು ಏನೋ ದಯಪಾಲಿಸಿ ಕರ್ತನೆ ಅಪ್ಪ. ಪ್ರತಿ ವಾರ ಕರ್ತನೆ ಇನ್ನೂ ಅನೇಕ ಹೊಸ ಹೊಸ ಶಿಷ್ಯರು ಕರ್ತನೆ ನಾವು ಕೂಡಿ ಅಪ್ಪ ನಿನ್ನ ವಾಕ್ಯಗಳನ್ನು ಕೇಳುವಂತೆ, ನಾವು ಬಲಪಡುವಂತೆ ಸಹಾಯ ಮಾಡು ಕರ್ತನೆ. ನಾಮ ಒಂದು ಮಹಿಮದಲ್ಲಿ ಕ್ರಿಸ್ತನಾದ ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೀವಿ ತಂದೆಯೇ, ಆಮೆನ್.